ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೋಳಿ ಹಬ್ಬ ಅಂದ್ರೆ ಮುತ್ತುಗ ಹೂವಿನ ನೈಸರ್ಗಿಕ ಬಣ್ಣ ಮತ್ತು ಸುವಾಸನೆಯ ಹಬ್ಬವಾಗಿದ್ರು. ಆದರೆ ಇತ್ತೀಚಿನ ದಿನದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೆಮಿಕಲ್ ಬಣ್ಣಗಳಿಗೆ ಯುವಕರು ಮೊರೆ ಹೋಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಮುತ್ತುಗ ಮರಗಳಿರುವ ಗುಡ್ಡಗಾಡು ಪ್ರದೇಶಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ಬಳಿಕ ಮಾತನಾಡಿದರು. ನೈಸರ್ಗಿಕವಾಗಿ ಲಭ್ಯವಾಗುವ ಮುತ್ತುಗ ಹೂಗಳನ್ನು ಒಣಗಿಸಿ ನೀರಲ್ಲಿ ಕಲಸಿದ್ರೆ ಕೆಂಪು ಬಣ್ಣ ದೊರೆಯುತ್ತೆ. ಈ ಬಣ್ಣದಿಂದ ಹೋಳಿ ಆಡಿದ್ರೆ ಮಕ್ಕಳಿಗೆ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ಮುತ್ತುಗ ಹೂವು ಔಷಧಿಯ ಗುಣವನ್ನ ಹೊಂದಿದ್ದು ಆರೋಗ್ಯಕ್ಕೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿದರು. ಇತ್ತೀಚಿನ ದಿನದಲ್ಲಿ ಉದ್ಯಾನವನಗಳು, ಕ್ರೀಡಾಂಗಣಗಳು ಹಾಗೂ ಸರ್ಕಾರಿ ಕಚೇರಿ ಆವರಣದಲ್ಲಿ ಉಪಯೋಗವಿಲ್ಲದ ಅಲಂಕಾರಿಕ ಮರವನ್ನ ನೆಡುವ ಬದಲು ಮುತ್ತುಗ ಮರಗಳನ್ನ ನೆಡುವ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಾಗಿದೆ. ಇದರಿಂದ ಮಕ್ಕಳಿಗೆ ಹಾಗೂ ಯುವ ಜನತೆಗೆ ನೈಸರ್ಗಿಕ ಸಂಪತ್ತಿನ ಅರಿವು ಮೂಡುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅರಣ್ಯ, ತೋಟಗಾರಿಕೆ, ಕೃಷಿ ಇಲಾಖೆಯಿಂದ ಮುತ್ತುಗ ಮರ ಬೆಳೆಯುವ ವಿಧಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಜಿಲ್ಲೆಯಾದ್ಯಂತ ಇಂತಹ ಮರಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದರು. ಪ್ರತಿ ವರ್ಷ ಹೋಳಿ ಮತ್ತು ಉಗಾದಿ ಬಂದ್ರೆ ಸಾಕಷ್ಟು ಏನದಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೂಕಳಿಗೂ ಏನದಂದ್ರೆ ಮರ್ತು ಬಿಡ್ತಕ್ಕಂಥದ್ದು, ನಶಿಸಿ ಹೋಗ್ತದೆ. ಇದು ಬಹಳಷ್ಟು ಮಂದಿ ಯುವಕರಿಗೆ ಇತ್ತೀಚಿನ ಗೊತ್ತಿಲ್ಲ. ಅದೆಲ್ಲ ಇಂಗ್ಲೀಷ್ ಕಲರ್, ಕೆಮಿಕಲ್ ಹಾಕಿರತಕ್ಕಂಥ ಕಲರ್ಗಳಿಗೆ ಮೊರೆ ಹೋಗ್ತಕ್ಕಂಥದ್ದು. ಈ ಗಿಡದಲ್ಲಿರ್ತಕ್ಕಂಥ ಇದೇನದ ಹೂವು ಶಿವರಾತ್ರಿ ಆದ ತಕ್ಷಣ ಬಿಸಿಲಿಗೆ ನ್ಯಾಚುರಲಾಗಿ ನೈಸರ್ಗಿಕವಾಗಿ ತಾನೇ ಬೆಳೆದ ಕೈಸಿ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಇದಕ್ಕೂ ಗಿಳಿ ಪಕ್ಷಿಗಳನ್ನ ತಿಂತಾವ, ಮನುಷ್ಯರು ಕೂಡ ತಿನ್ಬೋದು. ಕೆಲವೊಂದು ಸಲ ಅಡುಗೆಯಲ್ಲಿ ಕೂಡ ಹಾಕ್ತಾರೆ ಇದನ್ನ ಕೆಲವರು. ಇದರ್ಲಿಂದ ಏನಂತಂದ್ರೆ ಇದು ನ್ಯಾಚುರಲ್, ಇದು ಹರಿದು ಬಿಟ್ಟು ಒಣಾಕಿ ಹರಿದು ಬಿಟ್ಟು ಕಲರ್ ಮಾಡಿದ್ರು ನಡೀತದೆ. ಹಸಿದು ನೀರು ಹಾಕಿಸಿ ಕಲ್ಲು ಮ್ಯಾಗ ಹೆರ್ಚಿಕೇಸಿ ಮಾಡಿದ್ರು ಬಣ್ಣ ಆಡ್ಬೋದು. ಇದರ್ಲಿಂದ ಯಾವುದೇ ಥರದ ಚರ್ಮಕ್ಕದ್ದು ಅಡ್ಡ ಪರಿಣಾಮ ಇಲ್ಲ, ಕಣ್ಣಿಗೆ ಅಲ್ಲ, ಮೂಗಿನಾಗ ಹೋದ್ರೂ ಯಾವುದೇ ದೇಹಕ್ಕೆ ಆರೋಗ್ಯಕರ ಇರತಕ್ಕಂಥ ಹೂವಿನ ಗಿಡ. ಇಂಥದ್ರಲಿಂತ ಏನದ ಉಗಾದಿ ಹಬ್ಬ ಮತ್ತು ಹೋಳಿನ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದ್ದರೂ ಕೂಡ ಇತ್ತೀಚಿನ ಯುವಕರು ಏನದ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಬಳಕೆ ಮಾಡ್ಬೇಕು. ನಾವೇನು ಮಾಡ್ತೀವಿ, ಇದನ್ನೆಲ್ಲ ಹರ್ಕೊಂಡು ಹೋಗಿಬಿಟ್ಟು ಮಾಡಿ ಇದನ್ನೇ ಹೆಚ್ಚು ಆಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬರೀ ಇಷ್ಟಕ್ಕೆಲ್ಲ ಬಣ್ಣ ಆಡ್ಲಿಕ್ಕೆ ಸೀಮಿತ ಇಲ್ಲ, ನೋಡ್ಲಿಕ್ಕಷ್ಟೇ ಸೀಮಿತ ಇಲ್ಲ. ಆರೋಗ್ಯದಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳಿಗೆ ಇದು ರಾಮಬಾಣ. ಹಂಗಾಕೇಸಿ ಇದನ್ನು ಬಳಕೆ ಮಾಡ್ತಾರೆ. ದಯವಿಟ್ಟು ಇದಕ್ಕೇನದ ಇತ್ತೀಚಿನ ಯುವ ಪೀಳಿಗೆಗೆ ಇದ್ರ ಬಗ್ಗೆ ಆಗಬೇಕು. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಂಥ ಜಿಲ್ಲಾಡಳಿತ ಈ ಗಿಡಗಳು ಏನು ಮಾಡಬೇಕು, ಪ್ರಮುಖ ಸ್ಥಳಗಳಲ್ಲಿ ಹಾಕ್ತಕ್ಕಂಥ ಮಾಡ್ಬೇಕು. ಯಾವುದ್ಯಾವುದೋ ಗಿಡಗಳು ಹಾಕ್ತಾರೆ ದುಡ್ಡು ಖರ್ಚು ಮಾಡಿ. ಈ ಸಸಿಗಳನ್ನು ಯಾದಗಿರಿ ನಗರದ ಡಿವೈಡರ್ ಮಾಡಿರಲ್ಲ, ಡಿವೈಡರ್ ಒಳಗೆ ಹಾಕ್ಬೇಕು. ಹೋಗೋರು ಬರೋರಿಗೆ ಚಂದ ನೋಡಿದ್ರೆ ಒಂದು ಎಲ್ಲ ಜಿಲ್ಲಾ ಕಚೇರಿ ಆವರಣಗಳಲ್ಲಿ, ಸರ್ಕಾರಿ ಕಚೇರಿ ಆವರಣಗಳಲ್ಲಿ, ಕ್ರೀಡಾಂಗಣದಲ್ಲಿ ಮತ್ತು ವಿಶೇಷವಾಗಿ ಉದ್ಯಾನವನಗಳಲ್ಲಿ ಹಾಕಿದ್ರೆ ಏನಾಗ್ತದೆ, ಈ ಗಿಡದ ಬಗ್ಗೆ ಮಾಹಿತಿ ಭಾಳಷ್ಟು ಮಕ್ಕಳಿಗೆ ಗೊತ್ತಿಲ್ಲ. ಇದನ್ನು ನೋಡಿದ್ರೆ ಯಾವ ಗಿಡ ಅಂತ ತಂದೆ ಕೇಳಿದ್ರೆ ತಾಯಿ ಅದು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಾಮಫಲಕ ಬರೆದು ಹಾಕಿಸಿ ಇದಕ್ಕೆಲ್ಲನೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಹೋಗಬೇಕು. ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಮಿಡಿಯೇಟ್ ಈ ಸಸಿಗಳನ್ನು ಮಾಡೋದು ಯಾವ ಟೈಪ್ ಅನ್ನೋದಕ್ಕೆ ಅರಣ್ಯ ಇಲಾಖೆ ಕಡೆಯಿಂದಾಗಲಿ, ತೋಟಗಾರಿಕೆಗಾಗಲಿ, ಕೃಷಿ ಇಲಾಖೆ ಕಡೆಯಿಂದ ಮಾಹಿತಿ ತೊಗೊಂಡು ಎಲ್ಲ ಕಡೆಗೆ ಈ ಗಿಡಗಳನ್ನು ಯಾವುದು ಉದ್ಯಾನವನ, ಪ್ರಮುಖ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಕೋದ್ರಲಿಂತ ಏನಾಗ್ತದೆ, ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಹಾಕ್ತಾರೆ. ಇದು ಹಂಗೆ ಗಿಡ ಬೆಳೆಸಿದಂಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲ ಮುತ್ತಲಲ್ಲಿ ಗಿಡದ್ದು ಇದು ಬರ್ತೈತ್ರಿ, ಅದ್ರ ತಂದು ಎಲ್ಲ ಬೀಜ ಕುಟ್ಟಿ ಮಾಡಿ ಕಲರ್ ಮಾಡಿ ಅದು ಒಳ್ಳೆ ಟೈಮ್ನಾಗ ಆಡ್ತಿದ್ರಿ. ಈಗೆಲ್ಲ ಕೆಮಿಕಲ್ ಬಣ್ಣ ತೊಗೊಂಡು ಆಡ್ಲತ್ತಾರ, ಆರೋಗ್ಯಕ್ಕೆ ಹಾನಿಕರ ಅದು ಆಡಬಾರ್ದು. ಅದು ಬಿಡ್ತಾರ ಸಿಮೆರ್ ಹಚ್ಚೋದು, ತತ್ತಿ ಹೊಡೆಯೋದು ಇಂಥೆಲ್ಲ ಮಾಡ್ಕೊಂಡು ತೊಗೊಂಡ್ರೆ ಇದು ಸರಿಯಲ್ಲ ಅಂಬೋದು ನಮ್ಮ ಅಭಿಪ್ರಾಯ. ಈ ಮಾರ್ಚ್ 3 ಮತ್ತು 4ನೇ ತಾರೀಕು ಹೋಳಿ ಹುಣ್ಣಿಮೆ ಇರೋ ಪ್ರಯುಕ್ತ ಈ ಕೆಮಿಕಲ್ಗಳಿಂದ ಕೂಡಿರ್ತಕ್ಕಂಥ ಬಣ್ಣವನ್ನು ಯಾರು ಉಪಯೋಗ ಮಾಡಬಾರ್ದು. ಅದೇ ಏನದ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೊಲದ ಬದಿಯಲ್ಲಿ ಇರ್ತಕ್ಕಂಥ ಹೂವುಗಳು, ಮುತ್ತಲ ಎಲೆ ಅಂತೀವಿ ನಾವು ಮೋಟರ್ ಲೆಕ್ಕದಾಗ, ಅಂತ ಎಲೆಗೆ ಹೂವುಗಳು ಆತಾವ. ಅದನ್ನು ಉಪಯೋಗಿಸಿದರೆ ಚರ್ಮ ರೋಗಕ್ಕೆ ಯಾವ ರೀತಿಯಲ್ಲೂ ಹಾನಿ ಆಗೋದಿಲ್ಲ. ದಯಮಾಡಿ ಎಲ್ಲರೂ ಏನದ ಕೆಮಿಕಲ್ ಬಣ್ಣ ಉಪಯೋಗ ಮಾಡೋದ್ರಲ್ಲಿಂದ ಏನಾಗ್ತದ, ಆರೋಗ್ಯಕ್ಕೆ ಹಾನಿಕರ ಅದ ಮತ್ತು ಚರ್ಮ ರೋಗನ ಬರ್ತದೆ ಅದರಲ್ಲಿಂದ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಮುತ್ತಿಗೆಯಲ್ಲಿ ಅಂತ ನಾವು ತಂದು ಅದನ್ನೆಲ್ಲ ಬಣ್ಣ ಮಾಡಿ ಎಲ್ಲರೂ ಏನಪ್ಪ ಅಂದ್ರೆ ಮನುಷ್ಯರಿಗೆ ಸಂಕ್ಷಿಪ್ತವಾಗಿ ಹಚ್ಚಿ ಎಲ್ಲರೂ ನಾವು ಈ ರೀತಿಯಾಗಿ ಆಚರಣೆ ಮಾಡ್ತೀವಿ. ಈಗ ಏನೇನೋ ಸುಡುಗಾಡ, ರಾಡಿ, ಮಣ್ಣು ಏನೇನೋ ಹಚ್ತಾರ, ಅದು ಒಳ್ಳೇದಲ್ಲ. ನಾವು ಅದಕ್ಕೆ ನಾಳೆ ಏನಂದ್ರೆ ಈ ಪ್ರೋಗ್ರಾಮ್ ಹಾಕೊಂಡಿವಿ. ಅದೇ ಮುತ್ತಿಗೆಯಲ್ಲಿ ತಂದು ಅದೇ ಬಣ್ಣನ ನಾವು ಮನುಷ್ಯ ಆಡ್ತೀವಿ, ಹೋಗ್ಲಿ ಆಚರಣೆ ಮಾಡ್ತೀವಿ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ವಿಜಯ ಪಾಟೀಲ್, ಶಿವು ಪರಿಸಿ, ಮಹೇಶ್ ಭೀಮಶಂಕರ್, ಮಲ್ಲು ರಾಹುಲ್, ರಾಜು ಸಾಬ್ರೆಡ್ಡಿ, ದೇವರಾಜ್,
ಸಚಿನ್ ಅಣ್ಣವೀರ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.